ಇರ್ತಕ್ಕಂಥ ಲಕ್ಷಣಗಳು ಬೇರು ಹುಳದಿಂದ ಅಲ್ಲ ಅಂತಕ್ಕಂಥ ಒಂದು ಅಭಿಪ್ರಾಯವನ್ನು ತಾವು ಖಂಡಿತ ಇಲ್ಲ. ಇನ್ನು ತಾವು ಬೇರು ಹುಳಗಳ ಒಂದು ಜೀವನ ಚಕ್ರದ ಕುರಿತಾಗಿ ಹೇಳ್ತಾ ಇದ್ದೀರಿ. ಬಹುಶಃ ಎಲ್ಲ ಚಟುವಟಿಕೆಗಳು ನಂತರದಲ್ಲಿ ಇದೇನು ಒಂದು ವರ್ಷಗಳ ಕಾಲ ನಡೀತಕ್ಕಂಥ ಪ್ರಕ್ರಿಯೆ ಇದು. ಹೌದು. ಈ ಹೋಲೋಟ್ರೇಕೆ ಸೆರಾಟ ಅಥವಾ ಕಬ್ಬಿನ ಬೇರುಹುಳು ಅಂತ ಏನು ಹೇಳಿದೆ, ಅದು ಸರಿ ಸುಮಾರು 1 ವರ್ಷಗಳ ಕಾಲವನ್ನು ತನ್ನ ಜೀವಿತಾವಧಿಯಲ್ಲಿ ಮುಗಿಸುತ್ತೆ. ಆದರೆ ಅಡಿಕೆ ಬೇರುಗಳು ಏನು ಲ್ಯೂಕೋಫಲಿಸ್ ಲೆಪಿಡೋಫೋರಾ ಮತ್ತು ಲ್ಯೂಕೋಫಲಿಸ್ ಬರ್ಮಿಸ್ಟಿ ಅಂತಕ್ಕಂಥವು ಅವು 2 ವರ್ಷಗಳ ಕಾಲ ಜೀವನ ತಗೊಳ್ತಾ ಇರ್ತವೆ. ಇನ್ನು ನಮ್ಮ ಕಾರ್ಯಕ್ರಮದ ಪ್ರಮುಖವಾದ ವಿಷಯ ಅಂತಂದರೆ ಇವತ್ತು ಈ ಬೇರು ಹುಳುಗಳಿಂದ ಆಗ್ತಕ್ಕಂತಹ ಹಾನಿಯ ಒಂದು ಲಕ್ಷಣಗಳನ್ನು ನಮ್ಮ ರೈತರು ಹೇಗೆ ಗುರುತಿಸೋದು? ಇದು ಬೇರನ್ನು ತಿನ್ನೋದ್ರಿಂದ ಈಗ ಬೇರೆ ಒಂದು ಗಿಡಕ್ಕೆ ಪ್ರಮುಖವಾಗಿರ್ತಕ್ಕಂಥ ಒಂದು ಅಂಗ ಬೇರು. ಈ ಬೇರನ್ನು ಅದು ಯಾವಾಗ ಅವು ತಿಂದು ಹಾನಿ ಮಾಡುತ್ತೆ ಆವಾಗ ಆಹಾರ ಸರಬರಾಜು ನಿಂತೋಗುತ್ತೆ. ಹಾಗೆ ಭೂಮಿಯಲ್ಲಿ ಆ ಗಿಡನ ಹಿಡಿದಿಟ್ಟುಕೊಳ್ಳತಕ್ಕಂಥ ಒಂದು ಶಕ್ತಿಯನ್ನು ಕಳ್ಕೊಳ್ಳುತ್ತೆ. ಈ ಕಬ್ಬಿನ ಬೆಳೆಗಳಲ್ಲಿ ನಮ್ಮ ಮೊದಲನೇದಾಗಿ ನಾನು ಒಂದು ಅವಾಗ ಲಕ್ಷಣವನ್ನು ತೋರಿಸ್ತೀನಿ. ಈ ಚಿತ್ರದಲ್ಲಿ ತಾವು ಗಮನಿಸ್ಬೋದು, ರೈತರು ನೋಡ್ಬೋದು. ಯಾವುದೇ ಒಂದು ಕೊರತೆ ಇರೋದಿಲ್ಲ. ನೀರು ಚೆನ್ನಾಗಿರುತ್ತೆ, ಗೊಬ್ಬರ ಚೆನ್ನಾಗಿರುತ್ತೆ. ಇದ್ದಕ್ಕಿದ್ದಂಗೆ ಈ ಗರಿಗಳು ಒಣಗಕ್ಕೆ ಶುರುವಾಗುತ್ತೆ, ಗಿಡದ ಬೆಳವಣಿಗೆ ಕುಂಠಿತವಾಗುತ್ತೆ, ನಂತರ ಗಿಡ ಸೊರಗಕ್ಕೆ ಶುರುವಾಗುತ್ತೆ. ನೀವು ಆ ಸೊರಗಿರ್ತಕ್ಕಂತಹ ಒಂದು ತೆಂಡೆ, ಆ ಕಬ್ಬಿನ ತೆಂಡೆಯನ್ನು ನೀವು ಅದನ್ನ ಹಿಡಿದು ಮೇಲೆ ಎತ್ತಿದ್ರೆ ಸಲೀಸಾಗಿ ಬಂದ್ಬಿಡುತ್ತೆ, ಬುಡ ಸಮೇತ ಬರುತ್ತೆ. ಭದ್ರವಾದ ಬೇರುಗಳೇ ಇರೋದಿಲ್ಲ. ನೀವು ಅದೇ ಒಂದು ಆರೋಗ್ಯವಾಗಿರ್ತಕ್ಕಂತಹ ಕಬ್ಬಿನ ತೆಂಡೆನ ನೀವು ಎಷ್ಟೇ ಪ್ರಯೋಗ ಮಾಡಿ ಎಳೆದ್ರೂ ಬರಲ್ಲ ಅದು. ಇದಾದ ನಂತರ ಆ ಬುಡದಲ್ಲಿ ನೀವು ನೋಡಿದಾಗ ಈ ರೀತಿ ಕೆಳಗಡೆ ನೀವು ನೋಡ್ಬೋದು, ಒಂದು ಕಿರು ಬೆರಳು ದಪ್ಪದ ಒಂದು ಮಾಸಲು ಬಿಳುಪು, ಒಂದು ಬಿಳುಪು ಬಣ್ಣದಲ್ಲಿರ್ತಾ ಇರುತ್ತೆ, ಮತ್ತು ತಲೆ ಕೆಂಪಾಗಿರುತ್ತೆ. ಈ ರೀತಿಯ ಬೇರುಹುಳುಗಳು ಕೆಳಗಡೆ ಬಿದ್ದಿರುತ್ತೆ, ಮತ್ತು ಬೇರುಗಳೆಲ್ಲ ತುಂಡಾಗಿರುತ್ತೆ. ಇದು ಕಬ್ಬಿನ ಬೆಳೆಯಲ್ಲಿ ಕಾಣಿಸ್ತಕ್ಕಂತಹ ಒಂದು ಲಕ್ಷಣ. ಈ ಚಿತ್ರದಲ್ಲಿ ತಾವು ನೋಡ್ಬೋದು, ಇದು ನೆಲಗಡಲೆ ಅಂದರೆ ಶೇಂಗಾದಲ್ಲಿ ಆಗಿರ್ತಕ್ಕಂಥ ಸಮಸ್ಯೆ. ಇಲ್ಲಿ ಬೇರುಹುಳಿನ ಮರಿ ಸಾಲಿನಲ್ಲಿ ಒಂದೊಂದೇ ಗಿಡವನ್ನು ಬೇರನ್ನು ತಿನ್ಕೊಂಡು ಮುಂದೆ ಹೋಗ್ತಾ ಇರುತ್ತೆ. ಇಲ್ಲಿ ಬೇರನ್ನು ಯಾವಾಗ ತಿನ್ನುತ್ತೆ ಆ ಗಿಡ ಸ್ವಲ್ಪ ಸೊರಗಿ ನಂತರ ಬಾಡಿ ಹೋಗುತ್ತೆ. ಇದು ಈ ಒಂದು ಲಕ್ಷಣ ಶೇಂಗಾ ಬೆಳೆಯಲ್ಲಿ. ಈ ಮಿಕ್ಕಿದ ಎಲ್ಲ ಗಿಡಗಳಲ್ಲೂ ಹಾಗೇನೇ ಒಣಗಿ ಹೋಗ್ತಕ್ಕಂಥ ಲಕ್ಷಣ ಕಾಣುತ್ತೆ. ಆದರೆ ವಿಶೇಷವಾಗಿ ಅಡಿಕೆ ಬೆಳೆಯಲ್ಲಿ ಇದರದ ಒಂದು ಲಕ್ಷಣಗಳು ಸ್ವಲ್ಪ ಭಿನ್ನವಾಗಿರುತ್ತೆ. ಈ ಅಡಿಕೆ ಬೆಳೆಯಲ್ಲಿ ಏನಂತಂದರೆ, ಮೊದಲನೇದಾಗಿ ಇಲ್ಲಿ ಯಾವುದೇ ಹೊರನೋಟಕ್ಕೆ ರೋಗ ಮತ್ತು ಕೀಟಗಳ ಲಕ್ಷಣ ಕಾಣೋದಿಲ್ಲ. ಆದರೆ ಎಲೆಗಳು ಹಳದಿ ಅಂತಕ್ಕಂಥದ್ದು ಮೊದಲನೇದಾಗಿ. ನಂತರ ಯಾವುದೇ ಹೊಂಬಾಳೆ, ನಾವೇನು ಸಿಂಗಾರ ಅಂತ ಹೇಳ್ತೀವಿ, ಅದು ಬರೋದಿಲ್ಲ. ನಂತರ ಆ ಕಾಂಡದ ಭಾಗ ತುದಿ ಚೂಪಾಗ್ತಾ ಹೋಗುತ್ತೆ. ಅದನ್ನು ತುಂಡೆ ಅಂತ ಹೇಳ್ತಾರೆ. ಚೂಪಾಗಿ ಹೇಗೆ ಅಂದರೆ ಒಂದು ಪೆನ್ಸಿಲ್ ನಾವು ಹೇಗೆ ನಾವು ಚೂಪ್ ಮಾಡ್ತೀವಿ ಹಾಗೆ ಕಾಣಿಸುತ್ತೆ, ಆ ರೀತಿಯಾಗಿರುತ್ತೆ. ಇದು ಮೊದಲನೇ ಲಕ್ಷಣ. ಇದಾದ ನಂತರ ನಾವು ಅದನ್ನು ಬುಡವನ್ನು ಬಿಡಿಸಿ ಅಲ್ಲಿ ಬೇರುಳು ಇರ್ತಕ್ಕಂಥ ನಾವು ಪರೀಕ್ಷೆ ಮಾಡಲೇಬೇಕು. ಇದು ಅಡಿಕೆನಲ್ಲಿ ಬರ್ತಕ್ಕಂಥದ್ದು. ಈ ಅಡಿಕೆ ಬೇರುಳ ಹೇಗೆ ಅಂತಂದರೆ, ಎಳೆ ಸಸಿಗಳನ್ನು ಸಹ ತಿನ್ನುತ್ತೆ, ನಂತರ ಈ ಗಿಡದ ಬೇಡನ್ನು ಸಹ ತಿನ್ನುತ್ತೆ. ಇದು ನೋಡ್ಬೋದು, ಅದೇ ತಾನೇ ನೆಟ್ಟಿರ್ತಕ್ಕಂಥ ಸಸಿಯ ಬುಡ ಇದು ಈ ರೀತಿ ನಾಶ ಮಾಡುತ್ತೆ. ಇದು ಬೇರು ತಿಂತಾ ಇರತಕ್ಕಂತಹ ಅಡಿಕೆ ಬೇರುಹುಳು ಮರಿ. ಈಗ ಯಾವಾಗ ಇದು ಯಾವಾಗ ಬೇರನ್ನು ಕಳ್ಕೊಳ್ಳುತ್ತೆ, ನಂತರ ಇದು ಗಿಡ ಕೆಳಗಡೆ ಬಿದ್ದೋಗ್ಬಿಡುತ್ತೆ. ಬಿದ್ದಾದ್ಮೇಲೆ ಏನಾಗುತ್ತೆ, ಈ ತೋಟ ಈ ರೀತಿ ಆಕಾಶ ಕಾಣೋಕ್ಕೆ ಶುರುವಾಗುತ್ತೆ. ಸಾಮಾನ್ಯ ಅಡಿಕೆ ತೋಟದಲ್ಲಿ ಏನಾಗುತ್ತೆ ಅಂದರೆ ನೆರಳಿರುತ್ತೆ, ಇದು ಆಕಾಶದಲ್ಲಿ ಕಾಣಕ್ಕೆ ಶುರು ಆಗುತ್ತೆ. ಅಂದರೆ ಈ ತೋಟದಲ್ಲಿ ಅಡಿಕೆ ಬೇರುಗಳ ಸಮಸ್ಯೆ ಜಾಸ್ತಿ ಆಗಿದೆ. ಈಗ ಒಂದು ದೂರವಾಣಿ ಕರೆ ಇದೆ, ಕಲಬುರಗಿಯಿಂದ